ರಾಜ್ಯ ಸರ್ಕಾರಕ್ಕೆ ನಿಂದನೆ ಮಾಡೋದು. ಅವ್ರದ್ದೇ ಮಧ್ಯಪ್ರದೇಶ ಇಡೀ ದೇಶದಲ್ಲಿ ಹೆಚ್ಚು ಮೆಕ್ಕೆಜೋಳ ಬೆಳೀತಕ್ಕಂಥ ರಾಜ್ಯ. ಅಲ್ಲೇ ಇನ್ನೂ 1800 2000 ರೂಪಾಯಿ ಇದೆ. ಮತ್ತು ಕರ್ನಾಟಕದಲ್ಲಿ ಇವ್ರ ರಾಜ್ಯಾಧ್ಯಕ್ಷ ಬಂದು ಆ ಕಬ್ಬಿನವ್ರ ಸ್ಟ್ರೈಕ್ ನಡೆದ್ರೆ ಅಲ್ಲಿ ಹೋಗಿ ಕಬ್ಬು ಬೆಲ್ಲ ತೊಗೊಂಬರ್ತಾರೆ. ಅವ್ರ ಬಗ್ಗೆ ಒಂದು ಮಾತು ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದಿಲ್ಲ. ಅದೇ ಥರ ಕೆಲವು MP ಗಳು ಎಕ್ಸ್ ಮುಖ್ಯಮಂತ್ರಿಗಳು ಹೋಗಿ ಮೆಕ್ಕೆಜೋಳದವ್ರ ಸ್ಟ್ರೈಕ್ ಜೊತೆ ಕೂಡ್ತಾರೆ. ಈ ಪಾರ್ಲಿಮೆಂಟ್ ನಡೆದಿದೆ, ಒಂದು 0 ಅವರ್ನಲ್ಲಿ ರೇಸರೇ ಮಾಡ್ಬೇಕಲ್ಲ ಅಟ್ಲೀಸ್ಟ್. ಬೇಡ ಪಾರ್ಲಿಮೆಂಟ್ ಬೇಡ, ಅವ್ರದ್ದು ಒಂದು ಪಾರ್ಟಿದು ಮೆಂಬರ್ಸ್, ಅವ್ರ ಪಾರ್ಟಿದು ಒಂದು ಹೇಗೆ CLP ಪಾರ್ಟಿ ಇರ್ತದೆ ನಮ್ಮದು, ಅವ್ರದ್ದು ಒಂದು ಪಾರ್ಟಿ ಇದೆ. ಅದರಲ್ಲಿ ಇದೇ ಸಿದ್ದರಾಮಯ್ಯ ಮೆಕ್ಕೆಜೋಳ ಪರ್ಚೇಸ್ ಮಾಡಿದ್ರು. ಪರ್ಚೇಸ್ ಮಾಡಿ 300 ಚಿಲ್ಲರೆ ಕೋಟಿ ಲಾಸ್ ಆಯಿತು. ನಫೆಡ್ದವರು ತೊಗೊಳ್ಳಿಲ್ಲ, NCCFದವರು ತೊಗೊಳ್ಳಿಲ್ಲ, ಮಾರ್ಕ್ಫೆಡ್ದವರು ತೊಗೊಳ್ಳಿಲ್ಲ. ಅಂದರೆ ಕೇಂದ್ರದವ್ರು ಹೇಳ್ತಾ ಇಲ್ಲ ಎಲ್ಲಿ ಕೊಡಬೇಕು ಅನ್ನೋದು. ಯಾರು ಅವ್ರಿಗೆ ಬರ್ದಾರೆ, ಅವರು ನಫೆಡ್ದವ್ರಿಗೆ ಬರ್ದಾರೆ, NCCFದವ್ರಿಗೆ ಬರ್ದಾರೆ. ಅವ್ರು ಯಾಕೆ ತೊಗೊಳ್ಳಿಲ್ಲ? ಮತ್ತು ಇನ್ನೂ ತನಕ ರಾಜ್ಯ ಸರ್ಕಾರಕ್ಕೆ ಬಂದು ನಾವು ತೊಗೋತೀವಿ ಅಂತ ಹೇಳ್ತಾ ಇಲ್ಲ. ಅದನ್ನು ಅವ್ರು ಕೇಳಬೇಕಲ್ಲ, ಅವ್ರ ಆಧೀನದಲ್ಲಿರ್ತಕ್ಕಂಥ ಸಂಸ್ಥೆಗಳು. ಒಂದು ಕಡೆ ರೈತರನ್ನ ಎತ್ತು ಕಟ್ತಾ ಇದೆ ಕೇಂದ್ರ ಸರ್ಕಾರ. ನೋಡಿ, ಕೆಲವು ರೈತರಲ್ಲಿ ಕೂಡ ಒಳ್ಳೆ ರೈತರು ಇದ್ದಾರೆ, ನಾನು ಎಲ್ಲರೂ ಅವರೇ ಅಂತ ಹೇಳೋದಿಲ್ಲ. ಆದರೆ ದುರ್ದೈವ ಏನಂದರೆ ಪುಟ್ಟಣ್ಣಯ್ಯನಂಥವ್ರು, ನಂಜುಂಡಸ್ವಾಮಿ ಅಂಥವ್ರು, ಅದ್ರಾಗ ಇವ್ರು ಇದ್ದಿದ್ರಾಗೆ ನಮ್ಮ ಆಕ್ಸಿಡೆಂಟ್ ಆಯ್ತಲ್ಲ ಮೊನ್ನೆ, ಇವರು